ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಮ್ಮೂರಲ್ಲಿ ನೋಡಿ ಫುಲ್ ಮಂಜು, ಹೊಗೆ ಮಂಜು ಬಿದ್ದಿತ್ತು. ಇದು ಇನ್ನೂ ಲೇಟ್, ಎಷ್ಟು 6:30-7 ಗಂಟೆ ಆಗ್ತಾ ಬಂದಿತ್ತು. ಅಷ್ಟೊತ್ತಿಗೆ ಬೆಳಗಂತೂ ಏನು ಕಾಣಿಸ್ತಾನೆ ಇರಲಿಲ್ಲ, ಅಷ್ಟು ಫಾಗ್ ಆಗಿತ್ತು. ಇವಾಗ ಚಳಿಗಾಲ ಅಲ್ವಾ, ಹಾಗಾಗಿ ಅಷ್ಟು ಬಿದ್ದಿತ್ತು. ಆ್ಯಂಡ್ ಇಲ್ಲಿ ನಮ್ಮ ಚಳಿಗಾಲ ಟೈಮಲ್ಲಿ ಕಡಲೆ ಬಂದಿರ್ತದೆ, ಅದನ್ನೇ ತೆಗೆದುಕೊಡ್ತಾಯಿದ್ರು ದೊಡ್ಡಮ್ಮ ತಿನ್ನಲಿಕ್ಕೆ ಅಂಥೇಳಿ. ಹಾಗೆಯೇ ಗಜೇಂದ್ರಗಢದಲ್ಲಿ ಬಸವ ಪುರಾಣ ಅಂತೇಳಿ ಸ್ಟಾರ್ಟ್ ಆಗಿದೆ, 1 ಮಂತ್ ಇರುತ್ತಂತೆ ಅದು. ಸೊ ಒಂದೊಂದು ಊರಿಂದ ಒಂದೊಂದು ಬುತ್ತಿ ಅಂತೇಳಿ ಈ ಥರ ತೊಗೊಂಡು ಹೋಗ್ತಾರೆ, ತಲೆ ಮೇಲೆ ಇಟ್ಟಿದಾರಲ್ಲ ಅದು ಬುತ್ತಿ ಅಂತ ಹೇಳ್ತಾರೆ. ಮೊನ್ನೆ ಇಟಗಿಯಿಂದ ಹುಡುಗಿಯರದು ತಂಡ ಒಂದು ಹೋಗಿತ್ತು ಕೊಡಲಿಕ್ಕೆ. ಇಲ್ಲಿ ನೋಡಿ ನಮ್ಮ ಚಿಕ್ಕಮ್ಮ ರೌಡಿ ರಂಗಮ್ಮ ಬರ್ತಾ ಇದ್ದಾರೆ. ಹಾಗೆ ಇಡೀ ಇಟಗಿ ಗ್ರಾಮ ಒಂದಿನ ಹೋಗಿತ್ತು. ಇವರು ಅವ್ರಿಗಿಂತ ಮುಂಚೆ ಹೋಗಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಇಟಗಿಯವರೆಲ್ಲರೂ ಹೋಗಿದ್ರು, ಫುಲ್ಲು ರಶ್ ಆಗಿತ್ತು. ಅದನ್ನು ಸಹ ಈ ಬ್ಲಾಗಲ್ಲಿ ಹಾಕಿದ್ದೀನಿ ನೋಡಿ. ಇದಕ್ಕೆ ಲೇಝಿಮ್ ಅಂತ ಹೇಳ್ತಾರೆ. ಇದರ ಹಿಂದೆಯೇ ಬೇರೆ ಕೋಲಾಟ ಡ್ಯಾನ್ಸ್ ಮಾಡೋರು ಅವರೆಲ್ಲ ಇರ್ತಾರೆ. ಈ ವಿಡಿಯೋ ನಾನು ಇಡೀ ಊರವ್ರು ಹೋಗಿದ್ರು ಅಂತ ಹೇಳಿದ್ನಲ್ಲ, ಆವತ್ತಿರೋದು. ತುಂಬ ಗ್ರ್ಯಾಂಡ್ ಆಗಿತ್ತು, ನೋಡ್ಕೊಂಡು ಬನ್ನಿ. ಈ ವಿಡಿಯೋ ಇಟಗಿ ಗ್ರಾಮದಿಂದ ನಾವು ಹೊರಡುವ ದಿನದ್ದು. ಆವತ್ತೇ ನೈಟ್ ಅಷ್ಟೊತ್ತಿಗೆ ನಾವು ಗಜೇಂದ್ರಗಢಕ್ಕೆ ಹೋಗಿದ್ವಿ. ಅಲ್ಲಿ ಹೋಗಿ ಮತ್ತೆ ಪುನಃ ಇವತ್ತು ಡ್ಯಾನ್ಸ್ ಎಲ್ಲ ಇತ್ತು. ಬಟ್ ಕೋಲಾಟದ್ದು ಡ್ಯಾನ್ಸಿದ್ದು ಆಡಿಯೋ ಎಲ್ಲ ನಾನು ತೆಗೆದಿದ್ದೀನಿ, ಯಾಕಂದರೆ ಕಾಪಿರೈಟ್ ಬರ್ತದೆ. ಅದಕ್ಕೋಸ್ಕರ ಅದರದ್ದು ಒರಿಜಿನಲ್ ಆಡಿಯೋ ತೆಗೆದಿದ್ದೀನಿ. ಓಕೆ, ಇವಾಗ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬನ್ನಿ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಗಜೇಂದ್ರಗಢಕ್ಕೆ ಊರಿಂದ ತುಂಬ ಟ್ರ್ಯಾಕ್ಟರ್ಸ್ ಎಲ್ಲ ಇತ್ತು. ಇವರು ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ರು, ಅದು ಅಲ್ಲಿಂದ ಬರ್ತಾ ಇತ್ತು. ಸೊ ಅದರಲ್ಲಿ ಹೋಗುವ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ರು ಅವರು. ಸಂಜೆ ಲೇಟಾಗಿ ಹೊರಟ್ವಿ ಅಲ್ಲಿಗೆ. ನೆಕ್ಸ್ಟ್ ಅಲ್ಲಿ ಬಸವ ಪುರಾಣ, ಅವರು ಪುರಾಣ ಹೇಳೋರು ಎಲ್ಲ ಹೇಳ್ತಾ ಇದ್ರು ಕೆಲವು. ರಾಮೇಶ್ವರನೇ
ಬಹಳ ಅದ್ದೂರಿಯಾಗಿ ಆ ಇಡಗಿ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ತಾಯಂದಿರು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಬಸವ ಪುರಾಣ ಕಾರ್ಯಕ್ರಮಕ್ಕೆ ಬಸವ ಬುದ್ಧಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅವರು ಹಲವಾರು ವಾದ್ಯಗಳ ಮೂಲಕ ಈ ಒಂದು ಬಸವ ಪುರಾಣ ಸಮಿತಿಯ ಪರವಾಗಿ ಅವರಲ್ಲಿ ಭಕ್ತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಅವರಿಗೆ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ವೇದಿಕೆ ಮುಂಭಾಗದಲ್ಲಿ